ಈಗ ಲೋಕೇಶ್ವರ್ ಸರ್ ಇದ್ದಾರೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಲೋಕೇಶ್ವರ್ ಸರ್. ಈಗ ಈ ಕೇಸಲ್ಲಿ ಯಾರಿಗೋ ಉದ್ದೇಶ ಇದೆ, ಉದ್ದೇಶ ಇಲ್ಲ ಅಂಥೇಳಿ ನಾವು ಹೇಳೋದು ಕಷ್ಟ ಆದರೂ ಕೂಡ ಒಂದು ರಾಜ್ಯದಲ್ಲಿ ಎಷ್ಟೊಂದು ಮರ್ಡರ್ ಕೇಸ್ಗಳಾಗ್ತವೆ ಸರ್. ಒಂದು ವರ್ಷಕ್ಕೆ 100 ಆಗಬಹುದು, 50 ಆಗಬಹುದು, 150 ಆಗಬಹುದು, 200 ಆಗಬಹುದು, 400 ಮರ್ಡರ್ ಕೇಸು ಆಗಬಹುದು. ಬಟ್ ಪಾಯಿಂಟ್ ಏನಂತ ಹೇಳಿದ್ರೆ 400 ಮರ್ಡರ್ ಕೇಸ್ಗಳಲ್ಲಿಯೂ ಒಂದು ಸರ್ಕಾರ ಸುಪ್ರೀಂ ಕೋರ್ಟ್ನ ದುಬಾರಿ ಫೀಸ್ ಉಳ್ಳಂತಹ ಅಡ್ವೊಕೇಟ್ಗಳನ್ನು ಇಟ್ಟು ಬೇಲ್ ಕ್ಯಾನ್ಸಲ್ ಮಾಡುವ ಮಟ್ಟಕ್ಕೆ ಎಷ್ಟು ಕೇಸ್ಗಳು ತೆಗೆದುಕೊಂಡು ಹೋಗಿದೆ? ಭಾಗ 1. ಭಾಗ 2, ಪೊಲೀಸರು ಸರ್ಕಾರದ ಮಾತು ಕೇಳಬೇಕಾಗತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಅವ್ರ ಕಡೆಯಿಂದ ಪ್ರತಿ ಬಾರಿ ಸ್ಟ್ರಾಂಗ್ ಅಬ್ಜೆಕ್ಷನ್ ಕ್ರಿಯೇಟ್ ಆಗ್ತಾ ಇದೆಯಾ ವೆನ್ ಇಟ್ ಕಂಪೇರ್ಸ್ ಟು ಅದರ್ ಕೇಸಸ್ ಅಂತ ಹೇಳಿ ನನ್ನ ಒಂದು ಪಾಯಿಂಟ್ ಲೋಕೇಶ್ವರ್ ಸರ್. ನಾರ್ಮಲ್ ಆಗಿ ಎಲ್ಲಾ ಕೇಸಸ್ಗೂ ಏನ್ ಅಬ್ಜೆಕ್ಷನ್ಸ್ ಗಳು ಹೋಗುತ್ತೋ ಅದೇ ಅಬ್ಜೆಕ್ಷನ್ಸ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ಮುಗಿದಿರುತ್ತೆ. ಅದನ್ನೇ ಸ್ಟೇಟ್ ಪಿ ಅವರು ಅಥವಾ ಅಲ್ಲಿ ಅಡ್ವೊಕೇಟ್ ಜನರಲ್ ಏನಿರ್ತಾರೆ ಹೈಕೋರ್ಟ್ ಅಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರು ಅದನ್ನೇ ಮತ್ತೆ ರೀಪ್ರೊಡ್ಯೂಸ್ ಮಾಡ್ತಾರೆ. ಬೇರೆ ಯಾವ್ದ್ರಲ್ಲಿ ಪೊಲೀಸರು ಹೊಸದಾಗಿ ಏನು ಮಾಡಕ್ ಬರೋದಿಲ್ಲ, ಯಾವುದೇ ಕೇಸಸ್ ಅಲ್ಲೂ ಮಾಡಕ್ ಬರೋದಿಲ್ಲ. ಪಾಯಿಂಟ್ಸ್ ಯಾವ್ದಾರ ಬಿಟ್ಟಿದ್ರೆ ಆಡ್ ಮಾಡಕ್ ಹೇಳ್ತಾರೆ ಬಿಟ್ರೆ ಇನ್ನೇನು ಹೊಸದಾಗಿ ಸೃಷ್ಟಿ ಮಾಡುವಂತದ್ದು ಅಲ್ಲ ಸರ್. ಈಗ ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಿಸ್ಲೇಬೇಕು ಅಂತ ಜಿದ್ದಿಗೆ ಬಿದ್ದಂತೆ ಈ ಕೇಸಲ್ಲಿ ಮಾಡಿದ್ದಾರಾ ಮಾಡಿಲ್ವಾ? ಇಲ್ಲಿ ದರ್ಶನ್ ಬಿಟ್ಬಿಡ್ಲಿ, ದರ್ಶನ್ ಆಚೆ ಕಳಿಸ್ಬಿಡ್ಲಿ, ದರ್ಶನ್ ಮರ್ಡರ್ ಮಾಡಿದ್ದಾರೆ ಅದು ನಾನು ಹೇಳ್ತಾ ಇಲ್ಲ. ಬೇಲ್ ಕೊಡ್ತಿದ್ರು ಅಲ್ಲ ರಮಾಕಾಂತ್, ಇವ್ರು ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಹೋದಾಗ ಕೋರ್ಟ್ ಯಾಕೆ ಬೇಲ್ ಕೊಟ್ಟಿತ್ತು? ಹೈಕೋರ್ಟ್ ಅವಾಗ ಅಬ್ಜೆಕ್ಷನ್ ಮಾಡಿದ್ರಲ್ಲ, ಎಲ್ಲಾ ಅಬ್ಜೆಕ್ಷನ್ ಮಾಡಿದ್ರು, ಆದ್ರೂ ಕೋರ್ಟ್ ಕನ್ವಿನ್ಸ್ ಆಗಿ ಕೊಟ್ಟಿತ್ತಲ್ಲ ಬೇಲು. ಆ ಬೇಲ್ ಕಂಡೀಷನ್ಸ್ ನ ನೀವು ಫುಲ್ಫಿಲ್ ಮಾಡದಿದ್ಕೆ ತಾರೆ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿ ಅವ್ರನ್ನ ಒಳಗ್ ಕಳ್ಸಿದ್ದು. ಹಾಗಾಗಿ ಬೇಲ್ ಮ್ಯಾಟರ್ಸ್ ಅಲ್ಲಿ ಕೋರ್ಟ್ ಜಿನೈನಿಟಿ ನೋಡುತ್ತೆ, ಅವನಿಂದ ತೊಂದರೆ ಇಲ್ವಾ ಇನ್ವೆಸ್ಟಿಗೇಷನ್ಗೆ, ಟ್ರಯಲ್ಗೆ ಇದೆ ಅನ್ನೋದು ಅಷ್ಟೇ ನೋಡೋದು, ಬೇರೆ ಏನನ್ನು ಅದ್ ಮಾಡೋದಿಲ್ಲ. ಈಗ ಈ ತೊಂದರೆ ಅಂತ ವಿಷಯ ಹೇಳಿದ್ರಿ ಲೋಕೇಶ್ವರ್ ಸರ್, ತೊಂದರೆ ಅಂತ ವಿಷಯ ಹೇಳಿದ್ರಿ. ದರ್ಶನ್ ಕಡೆಯಿಂದಾನೋ ದರ್ಶನ್ ಅವರ ಕಡೆಯಿಂದಾನೋ ಈ ವಿಚಾರಣೆ ಹಂತದಲ್ಲಿ ಅಥವಾ ದರ್ಶನ್ ಬೇಲ್ ತೆಗೆದುಕೊಂಡಿದ್ದಾಗ ಯಾರಿಗಾದ್ರೂ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಗಾದ್ರೂ ತೊಂದರೆ ಇರೋ ತಮ್ಮ ಗಮನಕ್ಕೆ ಬಂದಿದ್ಯಾ? ಇಲ್ಲ, ತೊಂದರೆ ಅದಂತಲ್ಲ. ಮೆಡಿಕಲ್ ಗ್ರೌಂಡ್ ಅಲ್ಲಿ ಏನ್ ಹೇಳಿ ಅವ್ರು ಹೋಗಿದ್ರು ಅದು ಸುಳ್ಳು ಅಂತ ಗೊತ್ತಾಯ್ತಲ್ಲ, ಆ ಪಾಯಿಂಟ್ ಅಲ್ಲಿ ಅವ್ರನ್ನ ಕ್ಯಾನ್ಸಲ್ ಮಾಡಿತ್ತು. ಅವ್ರಿಗೆ ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಹೋಗಿದ್ರು, ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ, ಆರಾಮಾಗಿ ಥಾಯ್ಲ್ಯಾಂಡ್ ಇನ್ನೊಂದ್ ಲ್ಯಾಂಡ್ ಎಲ್ಲಾ ಕಡೆ ತಿರ್ಕೊಂಡಿದ್ರಲ್ಲ. ಕೋರ್ಟ್ ಅದನ್ನ ಇವ್ರು ಮೋಸ ಮಾಡಿದಾರೆ, ಕೋರ್ಟ್ಗೆ ಸುಳ್ಳು ಹೇಳಿದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಇವ್ರು ಕನ್ವಿನ್ಸ್ ಮಾಡಿದ್ರು. ಏನು ಇಲ್ಲ ಇದ್ದ ಒಳಗೆ ಇರ್ಬೇಕು, ಅದಕ್ಕೆ ಕ್ಯಾನ್ಸಲ್ ಆಗಿತ್ತು. ಅಲ್ಲ, ಈಗ ನಿಮ್ ಪ್ರಕಾರ ದರ್ಶನ್ಗೆ ಇದು ರಿಲೀಫ್ ಅಂತ ಕರಿತೀರಾ? ಈಗ 270 ಸಾಕ್ಷಿ ಸ್ವಾಮಿ, 250 ಸಾಕ್ಷಿಗಳು ಸ್ವಾಮಿ, ಇನ್ನ ಅವ್ರು 7 ಸಾಕ್ಷಿ 10 ಸಾಕ್ಷಿ ವಿಚಾರಣೆ ಮಾಡ್ಕೊಂಡು ಕೂತಿದ್ದಾರೆ, 7 ತಿಂಗಳು ಆಯ್ತಾ ಬಂತು, ಇನ್ನು ಎಷ್ಟು ದಿನ ನಮ್ಗೆ ಇದೇ ತರದ್ದು ಅಂತ ಕೇಳಿದಾಗ, ಇಲ್ಲ ರೀ 60 ಪ್ರಮುಖ ಸಾಕ್ಷಿಗಳನ್ನಂತೂ 1 ವರ್ಷದ ಅವಧಿ ಒಳಗಡೆ ಮುಗಿಸುವಂತಾಗ್ಲಿ ಅಂತ ಕೋರ್ಟ್ ಆರ್ಡರ್ ಮಾಡಿದ್ಯಲ್ಲ. ಸೊ ಈಗ ಸ್ಪೀಡ್ ಅಪ್ ಆಗುತ್ತೆ ಅಂತ ಹೇಳ್ತೀರಾ ನೀವು? ಕೋರ್ಟಿನ ಉದ್ದೇಶ ಈಗ ಬಂದಂತ ಅಪೀಲೆಂಟ್ ಏನಿದೆ ಅವ್ರಿಗೂ ಸಮಾಧಾನ ಮಾಡೋದು ಉದ್ದೇಶ ಇರುತ್ತೆ. ಅದು ಅಂತೂ ಕ್ಲಿಯರ್ ಆಗಿ ಹೇಳ್ತು, 1 ವರ್ಷ ನಿನ್ ಯಾವ್ದೇ ಕಾರಣಕ್ಕೆ ಆಚೆಗೆ ಬಿಡಲ್ಲ ಅಂತ ಹೇಳ್ಬಿಡ್ತು, ಅದು ಮುಗೀತು. ಎರಡನೇದು ಏನ್ ಹೇಳ್ತದು, ಸ್ಪೀಡ್ ಅಪ್ ಮಾಡಕ್ಕೆ ಕೋರ್ಟ್ಗೆ ಡೈರೆಕ್ಷನ್, ಅಂದ್ರೆ ಯಾರು ಅಪಿಲೆಂಟ್ ಇದಾನ ಅವ್ನಿಗೆ ಪ್ಲೀಸ್ ಮಾಡೋದಕ್ಕೆ ಬೇಗ ಮುಗಿಸಿ ನಿನ್ನ ತೀರ್ಮಾನಕ್ಕೆ ಬರ್ತೀವಿ ಅಂತ ಅವ್ನಿಗೆ ನಂಬಿಕೆ ಬರ್ಲಿ ಅಂತ ಹೇಳೋದಕ್ಕೆ ಅದನ್ನ ಮಾಡಿದೆ. ಆದ್ರೆ ಒಂದ್ ಪ್ರಾಬ್ಲಮ್ ಲಾಯರ್ ಅವರು ಹೇಳಿದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಮಿಸ್ಟೇಕ್, ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆಗಳು ಬೇರೆ ಬೇಕಾದಷ್ಟಿದೆ. ಜಡ್ಜಸ್ ಕೆಲವು ಟೈಮ್ ವೇಕೆಂಟ್ ಆಗ್ಬಿಡುತ್ತೆ, ಪಿಪಿಸ್ ವೇಕೆಂಟ್ ಆಗ್ಬಿಡ್ತವೆ, ಅಥವಾ ರಜಾ ಹೋಗ್ತಾರೆ, ಕಾಯಿಲೆ ಕಸಾಲೆ ಆಗ್ಬೋದು. ಆ ವೇಕೆನ್ಸಿ ಇದ್ದಾಗ ಟ್ರಯಲ್ ನಡೆಯಲ್ಲ. ಸಾಕ್ಷಿಗಳು ದಿನ ಆರೋಗ್ಯವಾಗಿ ಎಲ್ಲ ಬಂದು ನಿಂತ್ಕೊಳ್ಳೋದಿಲ್ಲ, ಅವರಲ್ಲೂ ಸಮಸ್ಯೆಗಳು ಬೇಕಾದಷ್ಟಿದೆ, ಹೇಳ್ದಂಗೆ ಸಾಕ್ಷಿಗಳು ಬರೋದಿಲ್ಲ. ಇದೆಲ್ಲದನ್ನು ದಾಟಿ ನಡಿಬೇಕು ಟ್ರಯಲ್. ಅದಕ್ಕೆ ಟೈಮ್ ನೋಡಿ, ನಾನು ಈಗ್ಲೂ ಒಂದು ಕೇಸು 16 ವರ್ಷ ಆಯ್ತು, ಮರ್ಡರ್ ಕೇಸು 2010 ನಾನು ಅಟೆಂಡ್ ಮಾಡಿದ್ದು ಇನ್ವೆಸ್ಟಿಗೇಷನ್. 2016 ಆಗೈತೆ, ಇವತ್ತಿಗೂ ಮುಗ್ದಿಲ್ಲ ಅದು. ಎಲ್ಲಾದ್ರೂ ಇನ್ನು ಆರ್ಗ್ಯುಮೆಂಟ್ ಸ್ಟೇಜ್ ನಿಂತೈತ್ ಕೊನೆಗೆ 16 ಇಯರ್ಸ್. ಹಾಗಾಗಿ ಈ ಕೇಸಲ್ಲಿ ಲೋಕೇಶ್ವರ್ ಸರ್, ಈ ಕೇಸಲ್ಲಿ 2010 ಮರ್ಡರ್ ಆದಂತ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳು ಈಗಲೂ ಜೈಲಲ್ಲಿದ್ದಾರಾ, ಇಲ್ಲ ಅವ್ರು ಬೇಲ್ ತಗೊಂಡು ಆಚೆ ಬಂದ್ರ ಅಂತ?
ಇಲ್ಲ, ಅವರು 2 ವರ್ಷ ಇದ್ರು, ಆಮೇಲೆ ಈಚೆ ಬಂದ್ರು, ಹಾಗೆ ಕೋರ್ಟ್ ಅಟೆಂಡ್ ಆಗ್ತಾ ಇದ್ದಾರೆ. ಬಟ್ ಈ ಕೇಸ್ ಸುತ್ತ ಇದ್ರೆ ಸುತ್ತ ಅಲ್ವಾ ಲೋಕೇಶ್ವರ್ ಸರ್? ಆಯ್ತು, ಒಂದು ಹೆಲ್ತ್ ಗ್ರೌಂಡ್ ಅಂತ ಕೊಟ್ಟುಬಿಟ್ಟಿದ್ರು, ಇವರು ಬೇಲ್ ತಗೊಂಡ್ರು, ಥೈಲ್ಯಾಂಡೋ ಬ್ಯಾಂಕಾಕೋ ಹೋಗಿದ್ರು, ಶೂಟಿಂಗ್ ಮುಗಿಸ್ಕೊಂಡ್ರು, ಬಂದ್ರು, ಸರಿ. ಅದು ಬಿಟ್ಬಿಟ್ರೆ ಮೆಡಿಕಲ್ ರೀಸನ್ ಇಲ್ಲದೆ ಇದ್ರೆ ಒಬ್ಬ ಮನುಷ್ಯ ಇದೇ ತರ ಜೈಲ್ ಇರಬೇಕು ಅಂತನಾ? ಮೆಡಿಕಲ್ ರೀಸನ್ ಇಲ್ಲಪ್ಪ ದರ್ಶನ್, ಫಿಟ್ ಅಂಡ್ ಫೈನ್, ಆಗ ಹಂಗಂತ ಜೈಲಲ್ಲಿ ಇರಬೇಕು ಅಂತನಾ? ಅಲ್ಲ, ಬೇಲ್ ಕೊಡೋದಕ್ಕೆ ಕೋರ್ಟ್ಗೂ ಯಾವ್ದಾದ್ರು ಒಂದು ರೀಸನ್ ಕನ್ವೀನಿಯನ್ಸ್ ಆಗ್ಬೇಕಲ್ವಾ? ಬೇಕಾದಷ್ಟು ಜನ ಈ ತರ ಮರ್ಡರ್ ಕೇಸಲ್ಲಿ ಒಳಗಡೆ ಇದಾರಲ್ಲ, ಓಕೆ, ಇದ್ರಲ್ಲ ಮೊದಲು ಇದ್ರು, ಈಗ್ಲೂ ಇದಾರೆ, ಬೇಕಾದಷ್ಟು ಸೆಲೆಬ್ರಿಟೀಸ್ ಇದಾರಲ್ಲ ಒಳಗೆ ಈಗ್ಲೂ. ಯಾರಿಗೂ ಆಗುತ್ತೆ ಅಪ್ಲೈ ಕಾನೂನು, ಇವ್ರಿಗೊಬ್ಬರಿಗೆ ಯಾಕಾಗುತ್ತೆ? ಅದು ಪ್ರಶ್ನೆ ನೋಡಿ. ಕೋರ್ಟ್ಗೆ ಇವ್ರು ಏನು ರಿಪಿಟೇಷನ್ ಆಫ್ ಅಟೆಂಪ್ಟಿಂಗ್ ಫಾರ್ ಬೇಲ್ ಇದೆಯಲ್ಲ, ವಿತ್ ವೆರಿ ವೆರಿ ಟ್ರಿವಿಯಲ್ ರೀಸನ್ಸ್, ವೆರಿ ಮತ್ತೆ ಸಿಲ್ಲಿ ರೀಸನ್ಸ್, ತಲ್ದಿಮ್ ಕೊಡಲ್ಲ ಅನ್ನೋದು ಈಗ್ಲೂ ಹೇಳೋದು, ಕೈದಿಗಳು ಎದುರಿಸ್ತಾರೆ ಅನ್ನೋದು, ಇದೆಲ್ಲ ಇವ್ರಿಗೆ ಅಂತಾನೆ ಒಂದು ಕ್ವಾರಂಟೈನ್ ಸೆಲ್ ಅಂತ, ಅಂದ್ರೆ ಸಪರೇಟ್ ಸೆಲ್ ಅಲ್ಲಿ ಇಟ್ಟಿದ್ದಾರೆ ಇದನ್ನ, ಸೇಫ್ಟಿಗೋಸ್ಕರನೇ ಸಪರೇಟ್ ಆಗಿ ಇಟ್ಟು ನೋಡ್ಕೊಂತ ಇದ್ದಾರೆ. 24/7 ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಎಲ್ಲಾರ್ಗೂ ಕೊಟ್ಟಂಗೆ ಒಳ್ಳೆ ಅವ್ರಿಗೆ ಏನ್ ಊಟ ಕೊಡ್ತಾರೆ, ಅವ್ರಿಗೆ ಅದೇ ಊಟ ಕೊಡ್ತಾ ಇದ್ದಾರೆ. ಇದೆಲ್ಲ ಇದ್ರು ಅದೆಲ್ಲದು ಅಲಿಗೇಷನ್ ಮಾಡ್ತಾರೆ ಇವ್ರು. ಕೋರ್ಟ್ ಏನ್ ಬರುತ್ತೆ, ಇವ್ರಿಗೆ ಒಂಥರ ಆಟ ಮಾಡ್ಕೊಂಡಿದ್ದಾರೆ ಬೇಲ್ ಮ್ಯಾಟರ್ ಅಲ್ಲಿ. ಅದಕ್ಕೆ ಬರ್ಲೇಬಾರ್ದು, ಈ ಕಡೆ ತಲೆ ಹಾಕದ್ ಬೇಡ ಅಂತೇಳಿ 1 ವರ್ಷ ನೀನ್ ಬರ್ಬೇಡ ಅಂದಂಗೆ ಡಿಸಿಷನ್ ಕೊಟ್ಟಿರೋದು, ಮತ್ತೆ ಅಟೆಂಡ್ ಮಾಡ್ಲೇಬೇಡ ಬೇಲ್ಗೆ ಅಂತ.